ನೋಡಿ ಇಲ್ಲಿ ಏನು ಕಾಣ್ತಿದ್ದು ಮಡ್ ರೋಡು. ಈ ಮಡ್ ರೋಡ್ಗೆ ಹೊಂದ್ಕೊಂಡಿರ್ತಕ್ಕಂಥ ಲ್ಯಾಂಡು 5 ಎಕರೆ 37 ಗುಂಟೆ ವಿಸ್ತೀರ್ಣ ಹೊಂದಿರತಕ್ಕಂಥ ಲ್ಯಾಂಡು ಸೇಲಿಗೆ ಬಂದೈತೆ. ಇದು ಡಾಂಬರ್ ರೋಡಿಂದ 300 ಮೀಟ್ರು ಮಡ್ ರೋಡ್ ಇದೆ, ನಕಾಶಾ ರೋಡು. ಇದು ನ್ಯಾಷನಲ್ ಹೈವೇ ಊಟಿ ಮತ್ತು ಮೈಸೂರು ಹೈವೇಗೆ 3 ಕಿಲೋಮೀಟ್ರ್ ಇದೆ. ಮೈಸೂರಿಗೆ 60 ಕಿಲೋಮೀಟ್ರ್ ಆಗುತ್ತೆ, ನೆಂಜನಗೂಡಿಗೆ 35 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 200 ಕಿಲೋಮೀಟ್ರ್ ಆಗುತ್ತೆ. ಸೊ ನೋಡಿ, ಇದು ಕೊಕೊನಟ್ ಫಾರ್ಮ್ ಹೌಸ್ ಇದು. ಮತ್ತು ಮಾವಿದೆ, ವಿವಿಧ ರೀತಿಯಾದಂಥ ಹಣ್ಣುಗಳ ಸಂಬಂಧಪಟ್ಟ ಗಿಡಗಳು ಕೂಡ ಇವೆ. ಒಂದು ಲೇಬರ್ ಹೌಸ್ ಇದೆ, ಒಂದು ಓನರ್ ಹೌಸ್ ಇದೆ. ನೋಡಿ, ಒಂದು ಬೋರ್ವೆಲ್ ಇದೆ. ಪೂರ್ತಿ ಪ್ರಮಾಣದಲ್ಲಿ ಫೆನ್ಸಿಂಗ್ ಆಗೈತೆ. ಸುತ್ತ ಪ್ಯೂರ್ ರೆಡ್ ಸೈನ್ ಕೂಡಿರತಕ್ಕಂಥ ಪ್ರಾಪರ್ಟಿ, ಪರ್ಚೇಸಿಂಗ್ ಪ್ರಾಪರ್ಟಿನೂ ಕೂಡ ಹೌದು ಇದು. ಯಾರಿಗಾದರೂ ಇಷ್ಟ ಆದರೆ ಮೇಲೆ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ ಕಾಲ್ ಮಾಡೋದ್ರ ಮುಖಾಂತರ ಇದಕ್ಕೆ ಬೇಕಾದಂಥ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು. ಆಲ್ರೆಡಿ ಫಲ ಕೊಡ್ತಕ್ಕಂಥ ತೆಂಗಿನ ಮರಗಳು ಕೂಡ ಇವೆ. ಈಗ ಹಾಕಿರ್ತಕ್ಕಂಥ ಕೆಲವು ಸಸಿಗಳು ಕೂಡ ಇವೆ. ನೋಡಿ, ಮಧ್ಯೆ ಅಡಿಕೆ ಹಾಕಿದ್ದಾರೆ. ಒಂದು ವೈಜ್ಞಾನಿಕ ರೀತಿಯಲ್ಲಿ ಕೃಷಿಯನ್ನು ಡೆವಲಪ್ ಮಾಡಿರ್ತಕ್ಕಂಥ ಲ್ಯಾಂಡ್ ಇದು. ಸ್ವಂತ TC ಇದೆ. ಡ್ರಿಪ್ ಇರಿಗೇಷನ್ ಆಲ್ರೆಡಿ ಕಂಪ್ಲೀಟೆಡ್ ಆಗಿದೆ ಪೂರ್ತಿ ಪ್ರಮಾಣದಲ್ಲಿ. ನೋಡಿ, ಮನೆ ಆ ಕಡೆ ಇರ್ತಕ್ಕಂಥದ್ದು ಓನರ್ ಹೌಸು. ಸೊ ಅದರ ಪಕ್ಕದಲ್ಲಿ ಈ ಕಡೆ ಇರ್ತಕ್ಕಂಥದ್ದು ಲೇಬರ್ ಹೌಸ್. ಯಾರಿಗಾದ್ರೂ ಇಷ್ಟ ಆದರೆ ಮೇಲೆ ಡಿಸ್ಪ್ಲೇ ನಂಬರ್ ಕಾಲ್ ಮಾಡೋದ್ರ ಮುಖಾಂತರ ಇದಕ್ಕೆ ಬೇಕಂತ ಹೆಚ್ಚಿನ ಮಾಹಿತಿ ಮತ್ತು ವಿವರಗಳನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಬಹುದು. ಹೆಚ್ಚಿನ ವಿಡಿಯೋಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಈ ಥರ